ಜಾಮೀನನ್ನು ನೋಡಬೇಕು ಅಂತವಂತ ಸಂದರ್ಭಕ್ಕೆ ಗೆಳೆಯರ ಜೊತೆಗೆ ಸಂಬಂಧಿಕರ ಜೊತೆಗೆ ಹೊರಟಿದ್ರು. ಅಲ್ಲಿ ಕೋಪಿರಾ ಇರ್ತಕ್ಕಂಥ ನಗರದಲ್ಲಿ ಇಂತಹ ಸಮುದಾಯದ ವ್ಯಕ್ತಿಗಳು ಯಾರಾದರೂ ಸಹಿತ ಚಕ್ಕಡೆಗಾಲೆಯಲ್ಲಿ ಮತ್ತು ಪಾದರಕ್ಷೆಗಳನ್ನ ಹಾಕಿಕೊಂಡು ಆ ಊರನ್ನ ದಾಟುವಂತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಚಕ್ಕಡಿ ಮೇಲೆ ಇದ್ದಂತ ಎಲ್ಲರೂ ಕೂಡ ಆ ಸೋರಣೆಯರಿಗೆ, ಅಲ್ಲಿರ್ತಕ್ಕಂತಹ ಎಲ್ಲ ಮಹನೀಯರಿಗೆ ಹೆದರಿ ಅವರೆಲ್ಲ ಕೆಳಗಿಳಿಲಿಕ್ಕೆ ಹೋಗ್ತಾರೆ. ಆಗ ಬಾಬೂಜಿಯವರು ಹೇಳ್ತಾರೆ, ಈ ಜಗತ್ತಿನಲ್ಲಿ, ಈ ಪ್ರಕೃತಿಯಲ್ಲಿ ಎಲ್ಲರೂ ಸಮಾನರಾಗಿರ್ತಕ್ಕಂಥವರು. ಆದರೆ ಈ ಗ್ರಾಮದ ಸ್ಥಿತಿ ಹೇಗಿದೆ ನನಗೆ ಗೊತ್ತಿಲ್ಲ, ಆದರೆ ಈ ಗ್ರಾಮಕ್ಕೆ ಒಂದು ಮುಕ್ತಿಯನ್ನು ಕಾಣಿಸ್ಬೇಕು ಅಂತ ಹೇಳಿ ಅಲ್ಲಿ ಒಬ್ಬ ಸುಸಂಬದ್ಧವಾಗಿರ್ತಕ್ಕಂತಹ ಹೋರಾಟಗಾರನಾಗಿ ಅವರೆಲ್ಲರೂ ಸಹಿತ ಹತ್ತಿ ಹಿಡಿತಾರೆ ಚಕ್ಕಡಿಯ ಮೇಲೇನೆ, ಯಾರು ಇಳಿಬೇಡಿ. ಆಗ ಅವರಿಗೆ ಕೇವಲ 10 ವರ್ಷ ಮಾತ್ರ. ಈ 10 ವರ್ಷದ ಬಾಲಕನಾಗಿರ್ತಕ್ಕಂಥವನು ಒಂದು ಗ್ರಾಮದ ಸಂಸ್ಕೃತಿಯ ಪರಂಪರೆಯನ್ನು ಹೋಗಲಾಡಿಸಲು ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಅಂತಂದ್ರೆ, ಆತನಿರ್ತಕ್ಕಂತಹ ಆ ಹೋರಾಟದ ಜೀನ್ಸ್, ಆ ಹೋರಾಟದ ಒಂದು ಚೈತನ್ಯ ಶಕ್ತಿ ಅಂತಕ್ಕಂಥದ್ದು, ಆ ಧೈರ್ಯ ಅಂತಕ್ಕಂಥದ್ದು ಇಡೀ ಈ ಜಗತ್ತಿನಲ್ಲಿ 10ನೇ ವರ್ಷಕ್ಕೆ ಹೋರಾಟಗಾರನಾಗಿ ಯಾವ ಇತಿಹಾಸದಲ್ಲಿ ಕೂಡ ಯಾರ ಹೆಸರು ಕೂಡ ದಾಖಲಾಗಿಲ್ಲ. ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಹೆಸರೇ ದಾಖಲಾಗಿರ್ತಕ್ಕಂಥದ್ದು. ಇಂತಹ ಒಬ್ಬ ಜಗಜೀವನ್ ರಾಮ್ ತಾನು ಓದ್ತಕ್ಕಂಥ ಸಂದರ್ಭದಲ್ಲಿನೇ ಒಂದು ಬಹಳಷ್ಟು ದೊಡ್ಡ ಮೆರುಗನ್ನು ಪಡೆದುಕೊಂಡು ಆತನು ಸಂಘಟನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದ. ಮುಂಬೈನ ವೆಲ್ಲಿಂಗ್ಟನ್ ಮೈದಾನದ ಒಳಗಡೆ 1926ಕ್ಕೆ BSc ಪದವಿ ಮುಗಿದ ನಂತರ ಅವರು ಸುಮಾರು 50,000 ಜನರ ಕಾರ್ಮಿಕರನ್ನ ಗುರುತಿಸಿ, ಅವರು ಕರ್ನಾಟಕದವರು, ಬಿಹಾರದವರು, ಓದ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಮುಂಬೈ, ಕಲ್ಕತ್ತಾ. ಅಲ್ಲಿ 50,000 ಜನರನ್ನ BSc ಓದ್ತಕ್ಕಂಥ ಒಬ್ಬ ತರುಣ ಸೇರಿಸಿಕೊಂಡು ಅವರಿಗೆ ಆಗ್ತಕ್ಕಂಥ ಅನ್ಯಾಯ, ಆಕ್ರಮಣ, ದೌರ್ಜನ್ಯವನ್ನ ಕುರಿತು ಎಲ್ಲವನ್ನ ತಿಳುವಳಿಕೆ ಮೂಲಕ